ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು. ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು. ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು. ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು. ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು. ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು. ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು.
ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು. ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು. ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು. ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು. ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ ಗುರುತು ಹಿಡಿಯೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಮಗುವಿನ ಮೃತದೇಹವನ್ನ ಹೊರತುಪಡಿಸಿ ಉಳಿದ ಯಾವ ಮೃತದೇಹಗಳ ಗುರುತು ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಮೃತದೇಹಗಳನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಹಿಡಿಯೋದಕ್ಕೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಈವರೆಗೂ ಕೇವಲ ಮಗುವಿನ ಶವದ ಗುರುತು ಪತ್ತೆಯಾಗಿದೆ ಬಿಟ್ರೆ ಉಳಿದವರ ಗುರುತು ಪತ್ತೆಗೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ವೈದ್ಯರು ಪೊಲೀಸರಿಂದ ಗುರುತು ಶೋಧ ಮುಂದುವರಿಯುವಂತಹದ್ದು. ಮೃತದೇಹಗಳ ಗುರುತು ಪತ್ತೆಗೆ ಖಾಕಿ ಹರಸಾಹಸ. ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಗು ಹೊರತುಪಡಿಸಿ